ಗುರು, ನೀವು ಕೂಡ ಜಿಯೋ ಏರ್ಟೆಲ್ VI ಸಿಮ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ವಿಡಿಯೋನ ನಿಮಗೆ ಮಾಡ್ತಾ ಇರೋದು. ಸುಮ್ಮನೆ ಕುತ್ಕೊಂಡು ನೋಡ್ರಿ. ಹೌದಾ? ಯಾಕಂದ್ರೆ ನಿಮಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಇದೆ. ಹೌದು, ಡಿಸೆಂಬರ್ ತಿಂಗಳಿಂದ ಇವರೆಲ್ಲ ರೀಚಾರ್ಜ್ ರೇಟ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಹೌದು ಬ್ರೋ, ಜಿಯೋ ಏರ್ಟೆಲ್ VI ಸಿಮ್ ಅವರು 10 ರಿಂದ 12% ರೀಚಾರ್ಜ್ ರೇಟ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಮಾತಾಡ್ಕೊಂತಾ ಇದ್ದಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. 199 ರೂಪಾಯಿ ಇರೋ ಪ್ಲಾನ್ 222 ರೂಪಾಯಿಗೆ, 899 ರೂಪಾಯಿ ಇರೋ ಪ್ಲಾನ್ 1006 ರೂಪಾಯಿಗೆ. ಅಷ್ಟೇ ಅಲ್ಲದೆ 1 GB ಪರ್ ಡೇ ಪ್ಲಾನ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ 1.5 GB ಪರ್ ಡೇ ಕೊಡೋದಕ್ಕೆ ಪ್ಲಾನಿಂಗ್ ಇದೆ. ಅಲ್ಲ ಕಣ್ರಯ್ಯ, ನಾನು ಈ ಕಂಪನಿಗಳಿಗೆಲ್ಲ ಹೇಳೋದೇನಪ್ಪಾ ಅಂತ ಅಂದ್ರೆ, ನಿಮ್ಮ ಸಿಮ್ ಗಳನ್ನ ಬರೀ ಶ್ರೀಮಂತರು ಮಾತ್ರ ಯೂಸ್ ಮಾಡ್ತಾ ಇಲ್ಲ, ಬಡವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ. ಈಗಲೇ ಒಂದು OTP ಪ್ಯಾಕೆಟ್ಗೂ ದುಡ್ಡಿಲ್ಲ ಅಂತ ಸಾಯ್ತವ್ರೆ ಜನ. ಅದ್ರೊಳಗೆ ನೀವು ರೀಚಾರ್ಜ್ ರೇಟ್ ಬೇರೆ ಜಾಸ್ತಿ ಮಾಡಿರೆ ಎಲ್ಲಿಗೆ ಹೋಗ್ಬೇಕು ಅವರು? ನನಗಂತೂ ಲಿಟ್ರಲಿ ಬೇಜಾರಾಗ್ತಾ ಇದೆ. ನೀವು ವರ್ಷ ಈ ತರ ರೀಚಾರ್ಜ್ ರೇಟ್ ಅನ್ನ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಬದುಕೋದ್ ಹೆಂಗೆ? ಓಕೆ, ಆಪತ್ ಬಾಂಧವ ಅಂತ BSNL ಸಿಮ್ ಐತಲ್ಲ ಗುರು, ಅದ್ರದ್ ಮಾತ್ರ ರೀಚಾರ್ಜ್ ರೇಟ್ ಜಾಸ್ತಿ ಆಗದೇ ಇಲ್ಲ. ಬ್ರೋ, BSNL ಸಿಮ್ ಇಲ್ಲಿ ಎಲ್ಲರ ಪೋರ್ಟ್ ಮಾಡ್ತಾರ, ನಡಿ ಹೋಗೋಣ. ಗುರು, ಇದಿನ್ನೂ ಕನ್ಫರ್ಮ್ ಆಗಿಲ್ಲ, ಜಸ್ಟ್ ಮಾತುಕತೆ ನಡೀತಾ ಇದೆ ಅಷ್ಟೇ. ಕನ್ಫರ್ಮ್ ಆದ್ರೂ ಆಗಬಹುದು. ಯಾವ್ದಕ್ಕೂ ಡಿಸೆಂಬರ್ಗೆ ಮುಂಚೆನೆ ರೀಚಾರ್ಜ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಂಬಿಡಿ. ಲೈಕ್ ಯಾರು ಹೊಡಿತಾರೆ? ಒಡ್ಡಿ ಗುರು ಲೈಕ್. ಹಾಗೆ ಜಿಯೋ ಏರ್ಟೆಲ್ VI ಸಿಮ್ ಅನ್ನ ಯೂಸ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ.